ನೀವು ಸಾಕಷ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಕೇಳಿರ್ತೀರ. ಯೂಟ್ಯೂಬ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಂತ ಸರ್ಚ್ ಮಾಡಿದರೆ ಸಾವಿರಾರು ವಿಡಿಯೋಗಳು ಸಿಗುತ್ತವೆ. ಅದರಲ್ಲಿ ಆಲ್ಮೋಸ್ಟ್ ಯಾವುದೂ ಸಹ ಜೆನ್ಯೂನ್ ಆಗಿರಲ್ಲ. ಆದರೆ ಯಾವುದೇ ಕೆಲಸ ಮಾಡೋಕ್ಕೆ ಬೇಕಿರೋ ಮೇನ್ ಥಿಂಗ್ ಅಂದರೆ ಅದು ಸ್ಕಿಲ್ಸ್. ಯಾವುದಾದ್ರೂ ಒಂದು ಸ್ಕಿಲ್ಸ್ ನಿಮ್ಮಲ್ಲಿ ಇದ್ದಾಗ ಮಾತ್ರ ಮನೆಯಿಂದ ಹಣ ಗಳಿಸೋಕೆ ಸಾಧ್ಯ. ಯಾವುದೇ ಸ್ಕಿಲ್ಸ್ ಇಲ್ಲದೆ ಸಂಪಾದನೆ ಸಾಧ್ಯ ಇಲ್ಲ. ಹಲೋ, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಿಂದ ಹಣ ಗಳಿಸಲು ಬೇಕಾದ ಕೆಲವು ಸ್ಕಿಲ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ, ಸ್ವಲ್ಪ ಮಟ್ಟಿಗಿನ ನಾಲೆಡ್ಜ್ ಇದೆ, ಇಂಟ್ರೆಸ್ಟ್ ಇದೆ, ಅದನ್ನು ಚೂಸ್ ಮಾಡಿ ಅದರ ಮೇಲೆ 1 ಮಂತ್ ಟೈಮ್ ಕೊಡಿ. ಆಗ ನೀವು ಸಹ ಮನೆಯಿಂದ ಹಣ ಗಳಿಸಿ ನಿಮ್ಮ ಕನಸುಗಳನ್ನು ನನಸು ಮಾಡಿಸಿಕೊಳ್ಳಬಹುದು. ಯಾವೆಲ್ಲ ಸ್ಕಿಲ್ಸ್ ಅಂತ ನೋಡೋಣ ಬನ್ನಿ. ಕಂಟೆಂಟ್ ರೈಟಿಂಗ್. ಆಲ್ಮೋಸ್ಟ್ ಮನೆಯಿಂದ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು ಕಂಟೆಂಟ್ ರೈಟಿಂಗಿಂದಾನೇ ಸ್ಟಾರ್ಟ್ ಮಾಡಿರ್ತಾರೆ. ಕಂಟೆಂಟ್ ರೈಟಿಂಗ್ ಈಸ್ ಬೇಸಿಕ್ ಸ್ಕಿಲ್ ಟು ಅರ್ನ್ ಎಕ್ಸ್ಟ್ರಾ ಪಾಕೆಟ್ ಮನಿ. ಬಟ್ ಅದನ್ನು ಕಂಪ್ಲೀಟಾಗಿ ಫುಲ್ ಟೈಮ್ ವರ್ಕ್ ಮಾಡ್ಕೊಂಡವರು ಸಹ ಇದ್ದಾರೆ. ನಾನು ಸಹ ನನ್ನ ಆನ್ಲೈನ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಕಂಟೆಂಟ್ ರೈಟಿಂಗಿಂದಾನೇ. ನೀವು ಇಂಟ್ರೋವರ್ಟ್ ಆಗಿದ್ದರೆ, ಬರವಣಿಗೆ ನಿಮಗೆ ಇಷ್ಟ ಇದ್ದರೆ ಇದು ಬೆಸ್ಟ್ ಸ್ಕಿಲ್ ಅಂತ ಹೇಳ್ಬೋದು. ಇನ್ನು ಕಂಟೆಂಟ್ ರೈಟಿಂಗ್ ಕಲಿಯಲು ಸಾಕಷ್ಟು ಫ್ರೀ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಕಡಿಮೆ ದರದಲ್ಲಿ ಯುಡೆಮಿ ಮತ್ತು ಕೋರ್ಸೆರಾದಲ್ಲಿ ಕೋರ್ಸ್ಗಳು ಕೂಡ ಇದ್ದಾವೆ. ಕೆಲವೊಂದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಕಾಪಿ ರೈಟಿಂಗ್ ಕೂಡ ಕಂಟೆಂಟ್ ರೈಟಿಂಗ್ನ ರೀತಿಯೇ. ಇದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ನೋಡಿ. ಮತ್ತು ಕೆಲವು ಕೋರ್ಸ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಬ್ಲಾಗಿಂಗ್. ನಿಮ್ಮಿಷ್ಟದ ಟಾಪಿಕ್ನಲ್ಲಿ ಆರ್ಟಿಕಲ್ಗಳನ್ನ ಬರೆದು ಪಬ್ಲಿಷ್ ಮಾಡಿ ನಿಮ್ಮ ಬ್ಲಾಗನ್ನು ಮಾನಿಟೈಸ್ ಮಾಡಿ ಸಂಪಾದನೆ ಮಾಡಬಹುದು. ಬ್ಲಾಗಿಂಗ್ ಕಲಿಯುವುದರಿಂದ ಕಂಟೆಂಟ್ ರೈಟಿಂಗ್, SEO, ವೆಬ್ಸೈಟ್ ಬಿಲ್ಡಿಂಗ್ ಎಲ್ಲವನ್ನೂ ಕಲಿಯಬಹುದು. ಬೆಸ್ಟ್ ಫ್ರೀ ಬ್ಲಾಗಿಂಗ್ ಕೋರ್ಸಸ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಯೂಟ್ಯೂಬ್ ಇದರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ನಿಮಗೆ ಯಾವ ಟಾಪಿಕ್ ಇಷ್ಟ ಅಥವಾ ಯಾವ ವಿಷಯದಲ್ಲಿ ನಿಮಗೆ ನಾಲೆಡ್ಜ್ ಇದೆಯೋ ಅದನ್ನು ವಿಡಿಯೋ ಮಾಡಿ ಶೇರ್ ಮಾಡಿ. ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತದೆ. ಯೂಟ್ಯೂಬ್ಗಾಗಿ ನಾನು ತುಂಬ ದಿನದ ಹಿಂದೆ ಒಂದು ಕೋರ್ಸ್ ಮಾಡಿದ್ದೆ. ಆದರೆ ನಾವು ಕನ್ಸಿಸ್ಟೆನ್ಸ್ ಆಗಿ ವರ್ಕ್ ಮಾಡದೇ ಇದ್ದರೆ ಯೂಟ್ಯೂಬ್ನಿಂದ ಅರ್ನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೇ ಕೋರ್ಸ್ ಮಾಡುವುದು ಅಷ್ಟೊಂದು ಯೂಸ್ಫುಲ್ ಆಗಲ್ಲ ಅನ್ಲೆಸ್ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಬೇಕು. ವಿಡಿಯೋ ಎಡಿಟಿಂಗ್. ಯಾವುದಾದ್ರೂ ಒಂದು ಸಾಫ್ಟ್ವೇರ್ನಲ್ಲಿ ವಿಡಿಯೋ ಎಡಿಟಿಂಗ್ ಕಲಿಯಿರಿ. ಮೊಬೈಲ್ನಿಂದ ಆಗಲಿ ಲ್ಯಾಪ್ಟಾಪ್ನಲ್ಲಿ ಆಗಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಮಾಸ್ಟರ್ ಮಾಡಿ ಆ್ಯಂಡ್ ಫ್ರೀಲ್ಯಾನ್ಸಿಂಗ್ ಆಗಿ ವಿಡಿಯೋ ಎಡಿಟಿಂಗ್ ಮಾಡಿ, ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೇ ವಿಡಿಯೋ ಎಡಿಟ್ ಮಾಡಿ. ಯಾವ ರೀತಿಯಾದರೂ ನೀವು ವರ್ಕ್ ಮಾಡಬಹುದು. ವಿಡಿಯೋ ಎಡಿಟಿಂಗ್ ಅನ್ನೋದು ತುಂಬಾ ಇನ್ ಡಿಮ್ಯಾಂಡ್ ಸ್ಕಿಲ್ ಅಂತಲೇ ಹೇಳ್ಬೋದು. ಥಂಬ್ನೇಲ್ ಡಿಸೈನ್ಸ್. ನಿಮಗೆ ಗೊತ್ತಾ, ಕೆಲವರು ಕೇವಲ ಥಂಬ್ನೇಲ್ ಡಿಸೈನ್ಸ್ ಮಾಡೋದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ದಾರೆ ಅಂತ. ಥಂಬ್ನೇಲ್ ಡಿಸೈನ್ಸ್ ನೀವು ನಿಮ್ಮ ಚಾನಲ್ಗೆ ಮಾಡುವ ಜೊತೆಗೆ ಬೇರೆ ಫೆಲ್ಲೋ ಯೂಟ್ಯೂಬರ್ಸ್ಗೆ ಥಂಬ್ನೇಲ್ ಡಿಸೈನ್ಸ್ ಮಾಡಿಕೊಡಬಹುದು. ಅದಕ್ಕಾಗಿ ನೀವು ಮಿನಿಮಮ್ 100 ರೂಪೀಸಿಂದ 500 ರೂಪೀಸ್ ಪರ್ ಫೋಟೋ ಅರ್ನ್ ಮಾಡಬಹುದು. ಈವನ್ ನಾನು ಕೂಡ ಕಂಟೆಂಟ್ ರೈಟಿಂಗ್ ಜೊತೆಗೆ ಬೇರೆಯವರಿಗೆ ಥಂಬ್ನೇಲ್ ಡಿಸೈನ್ಸ್ ಮಾಡಿಕೊಡ್ತೀನಿ. ವರ್ಚುವಲ್ ಅಸಿಸ್ಟೆಂಟ್. ನಿಮಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ನಾಲೆಡ್ಜ್, ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇದ್ದರೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಆಲ್ಗರಿಥಮ್ ಬಗ್ಗೆ ನಿಮಗೆ ಗೊತ್ತಿದ್ದರೆ ನೀವು ಬೇರೆಯವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಹ್ಯಾಂಡಲ್ ಮಾಡಬಹುದು. ವರ್ಚುವಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು. ವಾಯ್ಸ್ ಓವರ್ ಆರ್ಟಿಸ್ಟ್. ನಿಮ್ಮ ವಾಯ್ಸ್ ಚೆನ್ನಾಗಿದ್ದರೆ, ನಿಮಗೆ ವಾಯ್ಸ್ ಓವರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಬೇರೆಯವರ ವೀಡಿಯೋಸ್ಗೆ ವಾಯ್ಸ್ ಕೊಡಬಹುದು. ಅದಕ್ಕಾಗಿ ನೀವು ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ಕಲಿಯಿರಿ. ಟೀಚಿಂಗ್ ಆ್ಯಂಡ್ ಕೋಚಿಂಗ್. ನೀವು ಟೀಚರ್ ಆಗಿದ್ದರೆ ಅಥವಾ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ನೀವು ಈ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಆನ್ಲೈನ್ ಟೀಚಿಂಗ್ ಮಾಡಬಹುದು ಅಥವಾ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬಹುದು. ಬುಕ್ ರೈಟಿಂಗ್. ನೀವು ಬರವಣಿಗೆಯಲ್ಲಿ ಚೆನ್ನಾಗಿದ್ದರೆ ನಿಮ್ಮ ರೈಟಿಂಗ್ಸನ್ನು ಸೆಲ್ಫ್ ಪಬ್ಲಿಷ್ ಮಾಡಬಹುದು. ಅದಕ್ಕಾಗಿ ಅಮೆಜಾನ್ KDP ಬಳಸಿ. ನೀವು ನಿಮ್ಮಿಷ್ಟದ ಕ್ಯಾಟಗರಿಯಲ್ಲಿ ಬುಕ್ ಬರೆಯಲಿ. ಈವನ್ ನಾನು ಸಹ KDPನಲ್ಲಿ ಈ ಬುಕ್ ಪಬ್ಲಿಷ್ ಮಾಡ್ತಿದ್ದೀನಿ. ಡಿಜಿಟಲ್ ಮಾರ್ಕೆಟಿಂಗ್. ಇದಂತೂ ತುಂಬ ಇನ್ ಡಿಮ್ಯಾಂಡ್ ಮತ್ತು ಹೈ ಡಿಮ್ಯಾಂಡ್ ಸ್ಕಿಲ್ ಅಂತ ಹೇಳ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಕಲಿತ್ರೆ ಸಾಕು, ನೀವು ಇನ್ಯಾವುದೇ ಸ್ಕಿಲ್ಸ್ ಕಲಿಯುವ ಅಗತ್ಯನೇ ಬರಲ್ಲ. ಕೆಲವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮತ್ತು ವಿಡಿಯೋಸ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಯಾವುದೇ ಕೆಲಸ ಮಾಡಬೇಕು ಅಂದರೂ ಅದಕ್ಕೆ ಸ್ಕಿಲ್ಸ್ ಮತ್ತು ನಾಲೆಡ್ಜ್ ಇರಬೇಕು. ಈಗ ಸ್ಕಿಲ್ಸ್ ಕಲಿಯಲು ಹೊರಗೆ ಹೋಗುವ ಅಗತ್ಯನೇ ಇಲ್ಲ. ನಿಮಗೆ ಇಷ್ಟು ಸ್ಕಿಲ್ಸ್ನಲ್ಲಿ ಯಾವುದು ಇಷ್ಟ ಆಯಿತೋ, ಯಾವುದು ನೀವು ಕಲಿಯಬಹುದು ಅಂತ ಅನಿಸುತ್ತೆ ಅದನ್ನು 1 ತಿಂಗಳು ಅದಕ್ಕಾಗಿ ಸಮಯ ಕೊಟ್ಟು ಕಲಿಯಿರಿ ಮತ್ತು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಕೂಡ ಮಾಡಿ. ನಿಮ್ಮ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡಿಕೊಳ್ಳಿ ಮತ್ತು ಮನೆಯಿಂದ ಹಣ ಗಳಿಸುವ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.